ಆದರೆ ನಾವು ಕನ್ನಡ ಮೀಡಿಯಂ ಶಾಲೆಯಲ್ಲಿ ನಮ್ಮಲ್ಲಿ ಕಡುಬಡವರು ತೀರ ಕಡುಬಡವರು ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಇದು ಭಾಳ ಅನುಕೂಲ ಆಯಿತು. ಯಾಕೆಂದರೆ ಹೆಣ್ಮಕ್ಳು ಎಲ್ಲ ದಾರಿ ತಪ್ಪ, ಯಾಕೆಂದರೆ SLC PUC ಆ ಮಟ್ಟದಲ್ಲಿ ಅವರಿಗೆ ದಾರಿ ತಪ್ಪ ಒಂದು ಅವಕಾಶ ಇರ್ತೈತೆ. ಇದನ್ನು ಕೇಳಿದಾಗ ಅವ್ರಿಗೆ ಏನೋ ಒಂದು ಕಾರ್ಯಕ್ರಮ ಕೊಟ್ಟರು ಅವ್ರು ಏನು ಮಾಡ್ತಾರೆ, ಏನಮ್ಮ ಚೆನ್ನಾಗಿತ್ತು ಅಂದರೆ ಯಾವುದಕ್ಕೂ ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ನಿಮ್ಮ ಕಾರ್ಯಕ್ರಮ ನೋಡ್ಕೊಂಡು ಬಂದಮೇಲೆ ಭಾಳ ಚೆನ್ನಾಗಿತ್ತು ಸರ್, ಇನ್ನೊಂದ್ಸರಿ ಕೇಳಬೇಕು ಅನಿಸುತ್ತೆ. ಆ ಥರ ನಮ್ಮ ಮಕ್ಕಳು ಒಂದು ಪಿನ್ ಡ್ರಾಪ್ ಸೈಲೆಂಟ್ ಅಷ್ಟು 250 ಮಕ್ಕಳನ್ನ ಕುಣಿಸಿದ್ವಿ. ಅಷ್ಟು ಮಕ್ಕಳು ಒಬ್ಬರು ಗಲಾಟೆ ಮಾಡ್ದಂಗೆ ನೀಟಾಗಿ ಕೇಳ್ಕೊಂಡು ಅವರ ಆ ಜೀವನವನ್ನು ಅಳವಡಿಸ್ಕೊಂಡ್ರೆ ಅವ್ರು ಇನ್ನೂ ಪ್ರಬುದ್ಧರಾಗ್ತಾರೆ, ಮುಂದೆ ಒಳ್ಳೆಯ ವೃತ್ತಿಯನ್ನು ಅನುಭವಿಸ್ತಾರೆ ಅನ್ನೋದು ನನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬರೀ ಪಾಠ ಪ್ರವಚನ ಇದೆ. ಈಗ ನೈತಿಕ ಮೌಲ್ಯಗಳಿಲ್ಲ. ನೈತಿಕ ಮೌಲ್ಯಗಳು ನಾವೆಲ್ಲ 10th 8th 9th ಓದುವಾಗ ನಮಗೆ ನಾಂದಿ ಟೈಲ್ ಅಂತ ಇತ್ತು. ಆ ನಾಂದಿ ಟೈಲಲ್ಲಿ ಮೌಲ್ಯ ಶಿಕ್ಷಣದ ಬಗ್ಗೆ ಬರೋದು. ಇತ್ತೀಚಿನ ದಿನಗಳೇನಾಗೈತೆ ಅಂದರೆ ಆ ಮೌಲ್ಯ ಶಿಕ್ಷಣಗಳೆಲ್ಲ ಅದಕ್ಕೆ ಒಂದು ಪೀರಿಯಡ್ ಇಲ್ಲ. ಇಂಥ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಮನಗಂಡು ಮಕ್ಕಳಿಗೆ ನಮ್ಮ DDP ಹಂತದಲ್ಲಿ BO ಹಂತದಲ್ಲಿ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಎಲ್ಲ ಶಾಲೆಗೂ ಹೋಗಿ ಅದನ್ನು ಬೋಧನೆಯನ್ನು ಮಾಡಿದಾಗ ಎಲ್ಲ ಮಕ್ಕಳು ಒಂಥರ ಇನ್ಸ್ಪೈರ್ ಆಗ್ತವೆ. ಅವ್ರಿಗೆ ಒಳ್ಳೆಯ ಆತ್ಮಾಭಿಮಾನ ಬರ್ತೈತೆ. ಮುಂದೆ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಕಲಿಕೆ ಮಾಡಬೇಕು, ನಾವು ಪಬ್ಲಿಕ್ ಜೊತೆ ಯಾವ ರೀತಿ ಇರಬೇಕು, ತಂದೆ ತಾಯಿ ಜೊತೆ ಯಾವ ರೀತಿ ಇರಬೇಕು, ಗುರುಗಳ ಜೊತೆ ಯಾವ ರೀತಿ ಇರಬೇಕು, ತಮ್ಮ ಸ್ನೇಹಿತರ ಜೊತೆ ಆಗಿರ್ಬೇಕು, ಅಕ್ಕ ತಂಗಿಯರ ಜೊತೆ ಆಗಿರ್ಬೇಕು, ಅಣ್ಣ ತಮ್ಮಂದ್ರ ಜೊತೆ ಯಾವ ರೀತಿ ಇರಬೇಕು, ಅದ್ರ ಬಗ್ಗೆ ಅವ್ರಿಗೆ ಭಾಳ ಮನವರಿಕೆ ಆಗುತ್ತೆ. ಹಾಗಾಗಿ ಅವ್ರಿಗೆ ಇದು ಭಾಳ ಉಪಯುಕ್ತವಾದ ಕಾರ್ಯಕ್ರಮ. ಅವರು ಭಾಳ ಕಣ್ಣೀರನ್ನು ಸುರಿಸ್ತಾ ಮಕ್ಕಳು ಮಾತಾಡಿದ್ರು. ನನಗೆ ಭಾಳ ಏನೋ ಒಂಥರ ಫೀಲ್ ಆಯಿತು. ಯಾಕೆಂದರೆ ಇಷ್ಟೊಂದು ಮಕ್ಕಳು ಇಷ್ಟೊಂದು ಇದಾಯ್ತಲ್ಲ ಅಂತ ಫೀಲ್ ಆಯಿತು. ಹಾಗಾಗಿ ಅದು ತುಂಬ